ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್. ಮನೇಲಿ ಸ್ವಲ್ಪ ಅರಿಶಿನದ್ದು ಕೊಂಬಿತ್ತು. ಸೊ ಡ್ರೈ ಆಗಿರೋದಲ್ಲ, ಅಂದರೆ ಹಸಿ ಇರುತ್ತಲ್ವ ಆ ಥರದ್ದು. ಸೊ ಅದನ್ನು ತುರಿದ್ಬಿಟ್ಟು ಈ ಥರ ಆಚೆ ಒಣಗೋದಕ್ಕೆ ಇಟ್ಟಿದ್ದೀನಿ. ಡ್ರೈ ಆದರೆ ನೀಟಾಗಿ ಬೇಗ ಪೌಡ್ರ್ ಮಾಡ್ಕೊಳ್ಬೋದು ಅಂತ ತುರಿದು ಒಣಗೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಮಕ್ಕಳಿಗೆ ಡೈಲಿ ವೇರ್ ಕೆಲವೊಂದು ಡ್ರೆಸ್ಗಳನ್ನ ತೊಗೊಂಬರೋಣ ಅಂತ ಹೊರಗಡೆ ಬಂದಿದ್ದೀನಿ. ಇನ್ನು ನಾನು ಹೋಗಿದ್ದು ಅಂದರೆ ಫಸ್ಟಿಗೆ ನಾನು ಲೂಲು ಮಾಲ್ಗೆ ಹೋದೆ. ಸ್ವಲ್ಪ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಹಾಗೆ ಅಲ್ಲಿ ಕೆಲವೊಂದು ಶಾಪಿಂಗ್ನ ಮಾಡ್ಕೊಂಡು ಹಾಗೆ ಸ್ವಲ್ಪ ಮಲ್ಲೇಶ್ವರಮಲ್ಲೂ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಬಟ್ ನಾನು ಅಲ್ಲೆಲ್ಲೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಈ ಸತಿ ಲೂಲು ಮಾಲ್ಗಾಗಲಿ ಅಥವಾ ಮಲ್ಲೇಶ್ವರಂಗಾಗಲಿ ನಾನು ಹೋದಾಗ ನಾನು ಬೇರೆ ಕೆಲಸಗಳನ್ನ ಮುಗಿಸ್ಕೊಳ್ಳೋದ್ರ ಜೊತೆಗೆ ಕೆಲವೊಂದಷ್ಟು ಬಟ್ಟೆಗಳನ್ನ ಸಹ ತೊಗೊಂಬಂದೆ. ಸೊ ನಾನು ತಂದಿರೋಂಥ ಬಟ್ಟೆಗಳನ್ನ ತೋರಿಸೋದಾದರೆ, ಇದು ಬಂದು ಅಂಕಿತಾಗೆ ಮತ್ತು ತೇಜುಗೆ ಒಂದೇ ಥರ ಸ್ಕರ್ಟ್ನ ತೊಗೊಂಬಂದೆ. ನನಗೆ ತುಂಬ ಇಷ್ಟ ಆಗಿದ್ದಂದರೆ ಇದೆ. ಇದನ್ನು ಜುಡಿಯೋದಲ್ಲಿ ತೊಗೊಂಡಿದ್ದು. ಸಮಥಿಂಗ್ 500 ಅಂತಲೇ ಹೇಳ್ಬೋದು. ಸೊ ಆಫರ್ ಎಲ್ಲ ಇರಲಿಲ್ಲ, ಕ್ಲೋಸ್ ಆಗಿತ್ತು. ಬಟ್ ಇಬ್ರಿಗೂ ಇಷ್ಟ ಆಯಿತು. ಬಟ್ಟೆ ಮೆಟೀರಿಯಲ್ ಸಹ ಚೆನ್ನಾಗಿದೆ ಅಂತ ಇಬ್ರಿಗೂ ಒಂದೇ ಥರ ತೊಗೊಂಬಂದೆ. ಸೊ ಇದ್ರ ಜೊತೆಗೆ ನನಗೊಂದು ಗೌನ್ನ ತೊಗೊಂಡೆ. ಇದಂತೂ ತುಂಬಾ ಚೆನ್ನಾಗಿತ್ತು. ಸೊ ನಂಗೆ ತುಂಬಾ ಇಷ್ಟ ಆಗಿ ತೊಗೊಂಡಿದ್ದಂಥ ಗೌನ್ ಅಂದರೆ ಇದೆ ನನಗೋಸ್ಕರ. ಇದು ಬಂದು 900 ಏನೋ ಬಿತ್ತು. ಬಟ್ ಆಫರ್ ಇದ್ದಾಗ ಹೋಗಿದ್ರೆ ಇನ್ನೂ ಸ್ವಲ್ಪ ಕಮ್ಮಿಗೆ ಸಿಗ್ತಾಯಿತ್ತು ಅನಿಸುತ್ತೆ. ಲಾಸ್ಟ್ 15 ಡೇಸ್ ಬ್ಯಾಕಲ್ಲೆಲ್ಲ ಆಫರ್ ನಡೀತಾ ಇತ್ತು. ಬಟ್ ಅವಾಗ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಂಗೆ ಅನ್ನಿಸ್ತು. ಇನ್ನು ಇದ್ರ ಜೊತೆಗೆ ಇದೊಂದು ವೈಟ್ ಕಲರ್ ಸಹ ತೊಗೊಂಡೆ. ಹಾಗೆ ಒಂದು ಬ್ಲೆಂಡರ್ ತೊಗೊಂಡೆ. ಸೊ ನನಗೆ ರೆಗ್ಯುಲರಾಗಿ ಡೈಲಿ ವೇರ್ ಯೂಸ್ ಮಾಡೋದಕ್ಕೆ ಬ್ಲೆಂಡರ್ ಹಾಳಾಗಿತ್ತು ಅಂದ್ಬಿಟ್ಟು ನನಗೆ ಅಂತ ಒಂದು ಬ್ಲೆಂಡರ್ ಸಹ ಬೈ ಮಾಡಿದೆ. ಬಟ್ ಸಾಫ್ಟಾಗಿದೆ. ಸೊ ಓಕೆ, ತೊಗೊಳ್ಬೋದು ಅನ್ನಿಸ್ತು. ಸೊ ಇದನ್ನು ಬಂದು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. 2 ಪೀಸ್ ಸೆಟ್ಟು, ಅಂದರೆ ಕುರ್ತಾ ಮತ್ತು ಪ್ಯಾಂಟ್ ಎರಡೂ ಬರುತ್ತೆ. 1000ಗೆ 3 ಪೀಸ್ ಅಂತ ಹೇಳಿದ್ರು. 3 ಸೆಟ್ ಬರುತ್ತೆ ಅಂತ. 50 ರುಪೀಸ್ ಏನೋ ಕಮ್ಮಿ ಬೀಳುತ್ತೆ. 350 ಬೀಳುತ್ತೆ ಒಂದು ಸೆಟ್ ಮೇಲೆ. ಸೊ ನಾನು ಒಂದು ವೈಟ್ ಕಲರು, ಒಂದು ಹಾಗೆ ಗ್ರೀನು, ಜೊತೆಗೆ ಒಂದು ಮಲ್ಟಿ ಕಲರು 3 ಪೀಸ್ನ ತೊಗೊಂಡೆ. ಇದರಲ್ಲಿ ತೇಜು ಒಂದು ಇಟ್ಕೊಂಡ್ಲು. ಸೊ ತೇಜುಗೂ ಟ್ಯೂಷನಲ್ಲಿ ಜಾಸ್ತಿ ಪ್ಯಾಂಟ್ ಶರ್ಟ್ ವೇರ್ ಮಾಡೋ ಆಗಿಲ್ಲ. ಸೊ ಆ ಕಾರಣಕ್ಕೆ ಅವಳಿಗಾದ್ರೂ ಸರಿ ನನಗಾದ್ರೂ ಸರಿ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ. ಇನ್ನು ಅಂಕಿತಾ ಸುಮ್ಮನೆ ಇರ್ತಾಳ, ನಮಗೆ ಮಾತ್ರ ತೊಗೊಂಬಂದರೆ. ಸೊ ಆ ಕಾರಣಕ್ಕೆ ಅಂಕಿತಂಗೂ ಸಹ ತೊಗೊಂಡೆ. ಮತ್ತು ನೈಟ್ ಪ್ಯಾಂಟ್ ಒಂದು 3 ತೊಗೊಂಡೆ. 500ಗೆ 2 ಅಂತ ಹೇಳ್ತಾಯಿದ್ರು. ಸೊ ನಾನು 600ಗೆ 3 ಮಾಡಿಕೊಡಿ ಅಂದ್ಬಿಟ್ಟು 3 ಪ್ಯಾಂಟ್ನ ತೊಗೊಂಡೆ. ಸೊ ಹಾಗೆ 1000ಗೆ 3 ಟಾಪ್ಸ್ ಅಂತ ಹೇಳ್ತಾಯಿದ್ರು. ಶಾರ್ಟ್ ಟಾಪ್ಸು, ಜೀನ್ಸ್ ಮೇಲೆ ವೇರ್ ಮಾಡೋ ಅಂಥದ್ದು. ಸೊ ಇದನ್ನು ಒಂದು 3 ತೊಗೊಂಡೆ. ಇದು ತುಂಬಾ ಇಷ್ಟ ಆಯಿತು. ಚೆನ್ನಾಗಿದೆ, ಡಿಸೈನ್ಸ್ ಆಗಿರ್ಬೋದು, ಕಲರ್ ಆಗಿರ್ಬೋದು. ಸೊ ಇದು ಬಂದು ಅಂಕಿತಂಗಂತ ತೊಗೊಂಡಿದ್ದು. ಸೊ ನಮಗೆಲ್ಲ ತೊಗೊಂಡು ಅವಳು ತೊಗೊಂಡಿಲ್ಲ ಅಂದರೆ ಅಷ್ಟೇ ನಿಜ ಹತ್ಬಿಡ್ತಾಳೆ. ಬಟ್ ಅವಳಿಗೆ ಆಲ್ಮೋಸ್ಟ್ ಪ್ಯಾಂಟ್ ಶರ್ಟ್ ಅವಳು ಜಾಸ್ತಿ ಹಾಕ್ಕೊಳ್ಳೋದು. ಸೊ ಅವಳ ಹತ್ರ ಏನಿಲ್ಲ ಅದನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡು ಜೀನ್ಸು ಸ್ಕರ್ಟ್ ಅವಳ ಹತ್ರ ಇರಲಿಲ್ಲ. ಸೊ ನಾನು ಅಲ್ಲಿ ಹಾಗೆ ತೊಗೊಂಬರುವಾಗ ಅಲ್ಲಿ ಜೀನ್ಸ್ ಪ್ಯಾಂಟು, ಜೀನ್ಸಿಗೆ ಸಂಬಂಧಪಟ್ಟಿದ್ದು ಕೆಲವೊಂದು ಸ್ಕರ್ಟ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ಅವಳ ಹತ್ರ ವೈಟ್ ಕಲರ್ ಜೀನ್ಸ್ ಪ್ಯಾಂಟು ಇರಲಿಲ್ಲ. ಸೊ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಒಂದು ಜೀನ್ಸ್ ವೈಟ್ ಕಲರ್ ಪ್ಯಾಂಟು ಜೊತೆಗೆ ಹಾಗೆ ಒಂದು ಜಾಕೆಟ್ನ ತೊಗೊಂಡೆ. ಇನ್ನು ಇದ್ರ ಜೊತೆಗೆ ಪರ್ಫ್ಯೂಮ್ ಏನಾದರೂ ತಂದುಬಿಟ್ಟು ಇಟ್ಬಿಟ್ರೆ ಖಾಲಿ ಮಾಡಿಬಿಡ್ತಾ ಇದ್ಲು ಒಂದೇ ಸತಿ ಎಲ್ಲ ಸ್ಪ್ರೇ ಮಾಡಿ. ಸೊ ಆ ಕಾರಣಕ್ಕೆ ನಾನು ಕ್ರೀಮ್ ಬೇಸ್ ಇರೋವಂಥ ಪರ್ಫ್ಯೂಮ್ನ ತೊಗೊಂಬಂದೆ. ಜಸ್ಟ್ ಇದನ್ನು ಹ್ಯಾಂಡ್ ಮೇಲೆ ಸ್ವಲ್ಪ ರಬ್ ಮಾಡಿಕೊಂಡ್ರೆ ಸಾಕು, ತುಂಬ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ. ಸೊ ನಾನು ತೊಗೊಂಡಿದ್ದ ಫ್ಲೇವರ್ ಬಂದು ಸ್ಯಾಂಡಲಲ್ಲಿ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ. ಮಕ್ಕಳು ಅವ್ರಿಗೆ ಬೇಕಾದ ರೀತಿಲಿ ಸ್ಪ್ರೇ ಮಾಡೋದಕ್ಕಿಂತ ನೀಟಾಗೆ ಅಪ್ಲೈ ಮಾಡ್ಕೊಳ್ಬೋದು. ಸ್ಯಾಂಡಲ್ ಫ್ರೇಗ್ರೆನ್ಸ್ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಜುಡಿಯೋದಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಪರ್ಫ್ಯೂಮ್ ಬಾಟಲ್ನ ಚೂಸ್ ಮಾಡಿಕೊಂಡೆ. ಅದರಲ್ಲಿ ಒಂದೆರಡು ಮಿನಿ ಬಾಟಲ್ನ ತೊಗೊಂಡೆ. ಸೊ ನನಗೆ ನನ್ನ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳೋದಕ್ಕೆ ಮಿನಿ ಬಾಟಲ್ಗಳು ಚೆನ್ನಾಗಿರುತ್ತೆ, ಕ್ಯಾರಿ ಮಾಡ್ಬೋದು ಅಂದ್ಬಿಟ್ಟು ಈ ಥರದ್ದು ತೊಗೊಂಡೆ. ಅಂದರೆ ಜಾಸ್ತಿ ನನ್ನ ಮೇಕಪ್ ಕಿಟ್ಟಲ್ಲಿ ಟ್ರಾವೆಲ್ ಮಾಡುವಾಗ ನನಗೊಂದಷ್ಟು ಕಲೆಕ್ಷನ್ಸ್ ಬೇಕಾಗುತ್ತೆ ಅಂದ್ಬಿಟ್ಟು ಈ ಥರ ಪುಟ್ಟು ಬಾಟಲ್ ಚೂಸ್ ಮಾಡ್ಕೊಂಡಿದ್ದು. ಇದರಲ್ಲಂತೂ ಇದು ತುಂಬಾ ಚೆನ್ನಾಗಿ ಫ್ರೇಗ್ರೆನ್ಸ್ ಬರುತ್ತೆ. ಸೊ ನನ್ನ ಕೆಲಸ ಬಂದು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಹೊರಗಡೆ ನಾನು ಹೋದಾಗ ಜಾಸ್ತಿ ಟ್ರಾವೆಲ್ ಮಾಡೋದು ಗಾಡೀಲೇ ಆಗಿರೋದ್ರಿಂದ ನನಗೆ ಜಾಕೆಟ್ಸ್ ಅಂತೂ ಎಷ್ಟಿದ್ರೂ ಸಾಕಾಗಲ್ಲ ಅನ್ನಿಸ್ತಿತ್ತು. ಆ ಕಾರಣಕ್ಕೆ ಒಂದು ಬ್ಲ್ಯಾಕ್ ಕಲರ್ ಜಾಕೆಟ್ ಸಹ ತೊಗೊಂಡೆ. ನಾನು ಬಂದಾಗಲೇ ಮಕ್ಕಳು ಬಂದರು. ನಾನು ಬರೋ ಅಷ್ಟೊತ್ತಿಗೆ 3:30 ಆಗಿತ್ತು. ಇನ್ನು ಇವಾಗ ಏನು ಸ್ನ್ಯಾಕ್ಸ್ ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಮನೇಲಿ ಪಾಪ್ಕಾರ್ನ್ ಪ್ಯಾಕೆಟ್ ಇತ್ತು, ಇದನ್ನೇ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಕ್ಕಳಿಗೆ ಪಾಪ್ಕಾರ್ನ್ ಮಾಡ್ಕೊಡೋದ್ರ ಜೊತೆಗೆ ಸ್ವಲ್ಪ ಅವ್ರಿಗೆ ಹಾಲನ್ನ ಕಾಯಿಸ್ಕೊಟ್ಬಿಟ್ಟು ನಾನು ಸ್ವಲ್ಪ ಕಾಫಿ ಮಾಡಿಕೊಂಡೆ. ಹೊರಗಡೆ ಹೋಗಿ ಬಂದ್ರಂತೂ ತುಂಬಾ ತಲೆನೋವ್ತಾ ಇರುತ್ತೆ. ಕಾಫಿ ಕುಡಿದ್ರೆ ಮಾತ್ರ ಮೈಂಡ್ ಫ್ರೆಶ್ ಅನಿಸುತ್ತೆ ನನಗೆ.
ಸೊ ಬೆಳಗ್ಗೆ ನಾನು ಏನಕ್ಕೆ ಈ ರೀತಿ ತುರಿದ್ಬಿಟ್ಟು ಅರಿಶಿಣದ್ದು ಕೊಂಬನ್ನ ಇಟ್ಟೆ ಅಂತ ಅಂದರೆ ಬೇಗ ಡ್ರೈ ಆಗುತ್ತೆ ತುರಿದ್ರೆ ಬೇಗ, ಮತ್ತು ನಾನು ಪೌಡ್ರ್ ಮಾಡ್ಕೊಳ್ಬೋದು ಅಂತ. ಆಚೆ ಗಾಳಿಲೆಲ್ಲ ಇಟ್ಟಾಗ ಧೂಳೆಲ್ಲ ಕುತ್ಕೊಳ್ಳುತ್ತೆ. ಹಸಿ ಕೊಂಬನ್ನೇ ಹಾಗೆ ಇಟ್ಟರೆ 2-3 ದಿನ ಬೇಕು ಒಣಗೋದಕ್ಕೆ. ಆ ಕಾರಣಕ್ಕೆ ಈ ರೀತಿ ತುರಿದೆ. ಸೊ ಒಂದೇ ದಿನಕ್ಕೆ ಆರಾಮ್ಸೆ ಪೌಡ್ರ್ ಮಾಡ್ಕೊಬೋದು. ಇದನ್ನ ಇವಾಗ ನಾನು ಅಡುಗೆಗೂ ಬಳಸ್ಕೋಬೋದು, ಅಥವಾ ಫೇಸ್ಗೆ ಅಥವಾ ದೇವ್ರ ಪೂಜೆಗೂ ಸಹ ಬಳಸ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಎಲ್ಲ ವೀಡಿಯೋಸ್ಗೂ ಹೀಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿ ದ ನೆಕ್ಸ್ಟ್ ಬ್ಲಾಗ್.